ಇನ್ನು ಬೆಳ್ಳಂಬೆಳಗ್ಗೆನೇ ನಟ ಸುಮನ್ ಅವರ ಬಗ್ಗೆ ಬರ್ತದೆ ಆಘಾತದ ಸುದ್ದಿ ಅಂತ ಹೇಳ್ಬೋದು. ಅವ್ರು ಇನ್ನಿಲ್ಲ ಅಂತ ಹೇಳ್ಬೋದು. ಆದರೆ ಏನಾಗಿದ್ರು ಈ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೌದು, ಬೆಳಗ್ಗೆನೇ ನಟ ಸುಮನ್ ಅವರು ಇದೀಗ ಇನ್ನಿಲ್ಲ ಅನ್ನೋ ಸುದ್ದಿ ಬರ್ತಾರಂಥದ್ದು. ಏಕೆಂದರೆ ಸುಮನ್ ಅವರು ಈಗಾಗಲೇ ಕನ್ನಡ ಚಿತ್ರರಂಗ, ತೆಲುಗು, ತಮಿಳಿನಲ್ಲೆಲ್ಲ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇನ್ನು ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಾಲಾಶ್ರೀ ಅವರ ಜೊತೆ ಆ್ಯಕ್ಷನ್ ಸಿನಿಮಾಗಳಲ್ಲೇ ಕೂಡ ಅವರು ಕಾಣಿಸ್ಕೊಳ್ತಿದ್ರು. ಇಂಥ ಅದ್ಭುತವಾದಂಥ ಕಲಾವಿದ ಇನ್ನಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟಿಗೆ ಆಘಾತ ಸುದ್ದಿ. ಯಾಕೆಂದರೆ ಅವರೊಂದು ರಾಕೆಟಲ್ಲಿ ತಗಲಾಕೊಂಡಿದ್ರು. ಹೌದು, ಒಂದು ವೇಷವಾಟಿಕೆ ರಾಕೆಟ್ನಲ್ಲಿ ಸಿಗಾಕೊಂಡ ನಂತರ ಅವ್ರು ಕಂಪ್ಲೀಟಾಗಿ ಚಿತ್ರಕ್ಕೆ ದೂರ ಹೊಡೆದ್ರು. ಇನ್ನು ವಿಚಾರ ಏನಪ್ಪ ಅಂತಂದರೆ ಈಗಾಗಲೇ ಅವ್ರ ಸಿನಿಮಾರಂಗ ದೂರ 25 ವರ್ಷಗಳೇ ಆಗಿ ಹೋಯಿತು. ಕನ್ನಡ ಚಿತ್ರರಂಗ ಸಂಪೂರ್ಣ ದೂರ 25 ವರ್ಷಗಳೇ ಕಳೆದು ಹೋಯಿತು. ಸದ್ಯ ರಾಕೆಟ್ನಲ್ಲಿ ಹಾಕಾದ ನಂತರ ಇವರು ಸವಾಸನೆ ಬೇಡ ಎಂಬಂಥ ರೀತಿಯಲ್ಲಿ ಇವರು ದೂರ ಉಳ್ಕೊಂಬಿಟ್ರು. ಹೀಗಾಗಿ ನಟ ಸುಮನ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಚಿತ್ರರಂಗ ಇವತ್ತಿಗೂ ಕೂಡ ಅವ್ರ ಆ್ಯಕ್ಷನ್ಗಳನ್ನ ಇದನ್ನು ಯಾವುದನ್ನು ಸಹ ಮರೆಯೋದಿಲ್ಲ. ಆದರೆ ಈ ರಾಕೆಟ್ನಲ್ಲಿ ಹೇಗಿರು ತಗಲಾಕೊಂಡ್ರು ಅನ್ನೋದು ಎಲ್ಲರೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ನೋಡೋಕ್ಕೂ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟ ಸರಿ 25 ವರ್ಷಗಳಿಂದ ದೂರ ಉಳಿದು ಈಗ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಚಿತ್ರರಂಗ